ಈಗಾಗಲೇ ಬೆಂಗಳೂರು ಸಿಟಿಯನ್ನು ಟ್ರಾಫಿಕ್ ಸಿಟಿ ಅಂತ ಕರೀತಾರೆ. ಒಂದು ರೀತಿ ಕುಖ್ಯಾತಿ ಬೆಂಗಳೂರು ಟ್ರಾಫಿಕ್ಗೋಸ್ಕರ. ಇದ್ರ ಜೊತೆಗೆ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ರಿಂಗ್ ರೋಡ್ ಫ್ಲೈಓವರ್ ಇದೆಯಲ್ಲ, ಇದು ಆಕ್ಸಿಡೆಂಟ್ ಝೋನ್ ಆಗ್ತಾ ಇದ್ದು ಅಪಘಾತಗಳನ್ನು ನೋಡಿ ನೋಡಿ ಪಾಪ ಜನ ರೋಸ್ ಹೋಗಿದ್ದಾರೆ. ಇಷ್ಟಕ್ಕೂ ಯಾಕೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಏನು ನಡೀತಾ ಇದೆ ಅಲ್ಲಿ ನೋಡೋಣ ಬನ್ನಿ. ಆಕ್ಸಿಡೆಂಟ್ ಝೋನ್ ಆದ ರಿಂಗ್ ರೋಡ್ ಫ್ಲೈಓವರ್ ಮೇಲಿದೆ ಯಮಸ್ವರೂಪಿ ಹಂಪ್ಸ್. ವಾರಕ್ಕೆ 2-3 ಆಕ್ಸಿಡೆಂಟ್ಗಳು ಫಿಕ್ಸ್. ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲೊಂದು ರಿಂಗ್ ರೋಡ್ ಫ್ಲೈಓವರ್. ಗೊರಗುಂಟೆಪಾಳ್ಯದಿಂದ ನಾಯಂಡನಹಳ್ಳಿಗೆ ಸಂಪರ್ಕ ಕಲ್ಪಿಸೋ ಈ ಫ್ಲೈಓವರ್ ಮೇಲೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಆದ್ರೆ ಈ ಫ್ಲೈಓವರ್ ಮೇಲೆ ನಮ್ಮೂರ ತಿಂಡಿಗೆ ಬರೋ ಮಾರ್ಗದಲ್ಲಿ ಹಂಪ್ಸ್ ಅಳವಡಿಕೆ ಮಾಡಲಾಗಿದೆ. ಈ ಹಂಪ್ಸ್ ಡಂಬಲ್ ಟ್ರಿಪ್ಸ್, ಸ್ಪೀಡ್ ಬ್ರೇಕರ್ ಅಳವಡಿಕೆ ಆಗಿರೋ ಬಗ್ಗೆ ವಾಹನ ಸವಾರರಿಗೆ ಯಾವುದೇ ಮಾಹಿತಿ ಇಲ್ಲ. ಸೂಚನಾ ಫಲಕವಿಲ್ಲದ ಕಾರಣ ಅದರಲ್ಲೂ ರಾತ್ರಿಯಲ್ಲಿ ಬರೋ ವಾಹನ ಸವಾರರು ಹಂಪ್ ಗೊತ್ತಾಗದೆ ಡಿವೈಡರ್ಗಳಿಗೆ ಗುದ್ದುತ್ತಿದ್ದಾರೆ. ಕೆಲ ವಾಹನಗಳು ಸ್ಕಿಡ್ ಆಗಿ ಬೀಳುತ್ತಿವೆ, ಮತ್ತೆ ಕೆಲವೊಮ್ಮೆ ಸರಣಿ ಅಪಘಾತಗಳಾಗುತ್ತಿವೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ರಿಂಗ್ ರೋಡ್ನಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಾನಿವತ್ತು ಬೆಂಗಳೂರಿನ ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಿಂಗ್ ರೋಡ್ನ ಫ್ಲೈಓವರ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಫ್ಲೈಓವರ್ನಲ್ಲಿ ಪ್ರಮುಖವಾಗಿ ಇಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಹಂಪ್ಸ್ ಇದೆ ಎನ್ನುವಂತಹ ಒಂದು ಆರೋಪ ಕೂಡ ಸ್ಥಳೀಯರಿಂದ ಕೇಳಿ ಬರ್ತಾ ಇದೆ. ಈ ಒಂದು ಹಂಪ್ಸು ಡಬಲ್ ಟ್ರಿಪ್ಸು, ಸ್ಪೀಡ್ ಬ್ರೇಕರ್ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹಂಪ್ಸ್ ಇದೆ ಎನ್ನುವಂತಹ ಯಾವುದೇ ಮಾಹಿತಿ ಕೂಡ ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರಿಗೂ ಕೂಡ ಇಲ್ಲ. ಹೀಗಾಗಿ ರಾತ್ರಿ ಸಮಯದಲ್ಲಿ ಬರ್ತಕ್ಕಂಥ ವಾಹನ ಸವಾರರು ಈ ಹಂಪ್ಸನ್ನು ನೋಡದೆ ಸ್ಪೀಡಾಗಿ ಬರ್ತಾರೆ. ಸ್ಪೀಡಾಗಿ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಸ್ಕಿಡ್ ಆಗಿ ಬೀಳ್ತಾರೆ, ಇಲ್ಲ ಸರಣಿ ಅಪಘಾತ ಆಗುತ್ತೆ. ಇಲ್ದಿದ್ರೆ ಇಲ್ಲಿ ಬರ್ತಕ್ಕಂತಹ ವಾಹನ ಸವಾರರಿಗೆ ಅಪಘಾತಗಳು ಆಗಿಬಿಟ್ಟು ಪಕ್ಕದಲ್ಲೇ ಇರ್ತಕ್ಕಂತಹ ಎಲ್ಲ ಡಿವೈಡರ್ಗಳು ಕೂಡ ಇಲ್ಲಿ ಗುದ್ಬಿಟ್ಟು ಪೀಸ್ ಆಗಿ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ವಾರಕ್ಕೆ 1-2 ಆಕ್ಸಿಡೆಂಟ್ಗಳು ನಡೆಯುತ್ತೆ ಎನ್ನುವಂತಹ ಒಂದು ಆರೋಪವನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೋಡಬಹುದಾಗಿದೆ ಯಾವ ರೀತಿ ಡಿವೈಡರ್ಗಳು ಕೂಡ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ವಾಹನ ಸವಾರರು ವಾಹನಗಳನ್ನು ಗುದ್ದಿದಾಗ ಬಿದ್ದಂತಹ ಡಿವೈಡರ್ಗಳು ಕೂಡ ಇದಾಗಿದ್ದಾವೆ. ಈ ಬಗ್ಗೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಸಂಚಾರಿ ಪೊಲೀಸರು ಇರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಕೂಡ ಇಲ್ಲಿರ್ತಕ್ಕಂಥ ಹಂಪ್ಸ್ ಬಗ್ಗೆ ವಾಹನ ಸವಾರರಿಗೆ ಮಾಹಿತಿಯನ್ನು ನೀಡುವಂತಹ ಒಂದು ಕೆಲಸ ಆಗಬೇಕು. ಜೊತೆಗೆ ಬಿಳಿಯ ಪಟ್ಟಿ ಮೇಲೆಯೂ ಕೂಡ ಲೈಟ್ಗಳನ್ನು ಹಾಕಿಬಿಟ್ಟು ಇಲ್ಲಿ ಹಂಪ್ಸ್ ಇದೆ ಎನ್ನುವಂಥ ಒಂದು ಮಾಹಿತಿಯನ್ನು ನೀಡೋ ಕೆಲಸ ಆಗಬೇಕು. ಅಂದಾಗ ಮಾತ್ರ ಆಕ್ಸಿಡೆಂಟ್ಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇನ್ನು ಈ ಅಪಘಾತಗಳಿಂದಾಗಿ ರಸ್ತೆಯ ಮಧ್ಯದ ಡಿವೈಡರ್ ಒಡೆದು ಬಿದ್ದಿದೆ. ಪ್ರತಿನಿತ್ಯವೂ ಅಪಘಾತಗಳನ್ನ ನೋಡುತ್ತಿದ್ದೇವೆ. ಅದರಲ್ಲೂ ರಾತ್ರಿ ಹೊತ್ತು ಆಗೋ ಗದ್ದಲಗಳಿಂದ ಸುತ್ತಮುತ್ತಲಿನ ಮನೆಯವರಿಗೆ ನಿದ್ದೆ ಆಗ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಸ್ಪೀಡ್ ಲಿಮಿಟ್ ಕ್ಯಾಮೆರಾ ಅಳವಡಿಕೆ, ರಿಫ್ಲೆಕ್ಟ್ ಲೈಟ್ ಅಳವಡಿಕೆ ಮಾಡಬೇಕೆಂದು ಸ್ಥಳೀಯರ ಆಗ್ರಹವಾಗಿದೆ. ಮೇಲ್ಗಡೆ ಇದೆಯಲ್ಲ ಫ್ಲೈಓವರು, ಅದ್ಮೇಲೆ ಭಾರಿ ಸ್ಪೀಡ್ ಬಂದವರು ಸಡನ್ ಆಗಿ ಬ್ರೇಕ್ ಮಾಡ್ತಾರೆ. ಹಿಂದಿಂದ ಬಂದ ವೆಹಿಕಲ್ಗಳು ಅದನ್ನ ಹಾರ್ತವೆ. ಸಣ್ಣದೊಂದು ಮಳೆ ಬಂದರೂ ಸಹ ಸ್ಕಿಡ್ ಆಗುತ್ತೆ ಎವ್ರಿ ಟೈಮ್. ಆಮೇಲೆ ಭಾರಿ ಜೋರು ಬ್ರೇಕ್ ಮಾಡಿದಾಗ ನಾವು ಇಲ್ಲಿ ಮನೆಯವರು ಅಕ್ಕಪಕ್ಕದ ಮನೆಯವರು ಯಾರು ಸ್ಲೀಪ್ ನೈಟ್ ಅಂತದೆ ಎವ್ರಿ ಡೇ ನಮಗೆ ಇದ್ರೇ ಇಲ್ಲ. ಹಂಪ್ 100% ಹಂಪ್. ಯಾಕಂದರೆ ರೋಡು ಭಾಳ ಸ್ಟ್ರೇಟ್ ಇದೆ, ಭಾಳ ಸ್ಪೀಡ್ನಲ್ಲಿ ಬರ್ತಾರೆ. ಅಲ್ಲಿ ಹಂಪ್ ಇದೆ ಅಂತಲೂ ಗೊತ್ತಾಗೋದಿಲ್ಲ. ಮಕ್ಕಳಿರಕ್ಕಂಥ ಮನೆಗಳಿಗಂತೂ ಅವ್ರ ಮಕ್ಕಳು ನಿದ್ದೆ ಮಾಡಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ಕಷ್ಟ ಆಗ್ತದೆ. ಒಟ್ನಲ್ಲಿ ಈ ಆಕ್ಸಿಡೆಂಟ್ ಝೋನ್ ಬಗ್ಗೆ ವಾಹನ ಸವಾರರಿಗೆ ಮಾಹಿತಿ ಕೊಡೋ ಕೆಲಸವಾಗಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.